ಸೊ ಇಷ್ಟು ದಿನ ನೀವು ಭಗವದ್ಗೀತೆ ಕೇಳಿದ್ರಿ, ಅದರಲ್ಲಿ ಅವರು ಒಂದು ಕ್ವಿಝ್ ಅಂತ ಕೊಟ್ಟಿದ್ದಾರೆ ಕೆಲವು ಕ್ವೆಶನ್ಸು. ನಾನು ಅದನ್ನು ಹೇಳ್ತೀನಿ, ನೀವು ಆನ್ಸರ್ಸ್ ಹೇಳಬೇಕು, ನಿಮಗೆ ಗೊತ್ತಿದ್ದಿದ್ದ ಆನ್ಸರ್. ಓಕೆನಾ? ವಾಟ್ ಡಿಡ್ ಕೃಷ್ಣ ಟೀಚ್ ಅಬೌಟ್ ಸೋಲ್, ಅಂದರೆ ಆತ್ಮದ ಬಗ್ಗೆ ಕೃಷ್ಣ ಏನು ಹೇಳಿದ್ದಾನೆ? ಸೊ ಆನ್ಸರ್ ನೀವೇ ಹೇಳಿಬಿಡಿ. ಬಾಡಿ ಸಾಯಿತು ಹೊರತು ಆತ್ಮ ಸಾಯೋದಿಲ್ಲ, ಮತ್ತು ಪುನಃ ಹುಟ್ಟಿ ಬರುತ್ತೆ ಆತ್ಮ, ಬೇರೆ ಹುಟ್ಟಿ ಬಂದು ಪುನಃ ಬದುಕುತ್ತಿದೆ. ಹಾಂ, ಎಸ್, ಗುಡ್. ಗಗನ ಹೇಳು. ಆತ್ಮ ಹಂಗೆ ಇರುತ್ತೆ, ನಮ್ಮ ಬಾಡಿ ಅಷ್ಟೇ ಹೋಗುತ್ತೆ. ಎಸ್, ಇವಳು ಖುಷಿ. ನಮ್ಮ ಆತ್ಮ ಅಲ್ಲೇ ಇರ್ತೈತಿ, ನಮ್ಮ ಬಾಡಿ ಒಂದೇ ಸಾಯ್ತೈತಿ, ಆದರೆ ಆತ್ಮ ಬೇರೆಯವರಾಗಿ ಬರ್ತಾರಂತ. ಎಸ್, ಮತ್ತೆ ಹುಟ್ಟತ್ತೆ ಅಂತ. ಹೌದು. ಅಯ್ಯಮ್ಮ, ಹೌದಾ? ಆನ್ಸರ್ ಕರೆಕ್ಟಾ ಅವರೆಲ್ಲ ಹೇಳಿದ್ದ? ಹಾಂ, ಎಸ್. ಓಕೆ. ಸೊ ಸೋಲ್ ಅಂದರೆ ಏನು? ಇವಾಗ ಆತ್ಮ ಅನ್ನೋದು ಯಾವಾಗಲೂ ಸಾಯಲ್ಲ ಅಂತ ಕೃಷ್ಣ ಹೇಳ್ತಾನೆ. ಹೌದಾ? ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಶುಡ್ ವಿ ಫೋಕಸ್ ಆನ್ ವೈಲ್ ಡೂಯಿಂಗ್ ಅವರ್ ಡ್ಯೂಟೀಸ್? ಸೊ ನಮ್ಮ ಡ್ಯೂಟಿ ಮಾಡುವಾಗ, ನಮ್ಮ ಕೆಲಸಗಳನ್ನು ಮಾಡುವಾಗ ನಾವು ಯಾವುದ್ರ ಮೇಲೆ ಫೋಕಸ್ ಆಗಿರಬೇಕು? ನಾನು ನಿಮಗೆ ಏನೋ ಆಪ್ಷನ್ಸ್ ಕೊಡ್ತೀನಿ. ಓಕೆ. ದ ರಿಸಲ್ಟ್, ಆರ್ ವಾಚಿಂಗ್ ಟಿ ವಿ, ಆರ್ ಡೂಯಿಂಗ್ ಅವರ್ ಬೆಸ್ಟ್. ಸೊ ಡೂಯಿಂಗ್ ಅವರ್ ಬೆಸ್ಟ್. ಸೊ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಜಸ್ಟ್ ನಾವು ಆ ಕೆಲಸ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು, ನಾವು ಅದರ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಕೃಷ್ಣ ಹೇಳ್ತಾರೆ. ಹೌದಾ? ವೆರಿ ಗುಡ್. ವಾಟ್ ಆರ್ ದ 3 ಮೇನ್ ಪಾರ್ಟ್ಸ್ ಕೃಷ್ಣ ಟಾಕ್ಡ್ ಅಬೌಟ್? ಹಾಂ, yes, you are right. It is knowledge, devotion and action. Okay. Why it is important to have courage? ಸೊ ನಮ್ಮಲ್ಲಿ ಧೈರ್ಯ ಅನ್ನೋದು ಒಂದು ಇರಬೇಕು. ಯಾಕೆ? ಅದು ಸುಮ್ಮನೆ ಫನ್ ಅಂದರೆ ನಗ್ಚೇಟಿ ಹಂಗೆ ಸುಮ್ಮನೆ ಇರಬೇಕಾ? ಆರ್ ಎಲ್ಸ್ ಟು ಫೇಸ್ ದ ಡಿಫಿಕಲ್ಟೀಸ್, ನಮ್ಮ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಇರಬೇಕಾ, ಅಥವಾ ಎಲ್ಲರನ್ನೂ ಸೋಲ್ಸೋಕೆ ಇರಬೇಕಾ? ಟು ಫೇಸ್ ಡಿಫಿಕಲ್ಟೀಸ್. ಸೊ ನಮ್ಮ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ನಮ್ಮ ಹತ್ರ ಯಾವಾಗಲೂ ಕರೇಜ್ ಇರಬೇಕು ಅಂತ. ಸೊ ವಾಟ್ ಟು ಡೂ ವೆನ್ ಯು ಗೆಟ್ ಆ್ಯಂಗ್ರಿ? ಸೊ ನಿಮಗೆ ಸಿಟ್ಟು ಬಂದಾಗ ನೀವೇನು ಮಾಡಬೇಕು? ಟು ಗೆಟ್, ಎಸ್, ಸೊ ಕಾಮ್ ಡೌನ್ ಆಗಿರ್ಬೇಕು ಯಾವಾಗಲೂ. ಸಿಟ್ಟು ಬಂದಾಗ ನೀವೇನು ಅನ್ಕೋಬೇಕು ಮನಸ್ಸಿನಾಗೆ? ಎಸ್, ಯಾವಾಗಲೂ ಏನಂತೀರ ನೀವು ಸಿಟ್ಟು ಬಂದಾಗ? ಸುಮ್ಮನಿರು, ಸೊ ಏನಾಗಲ್ಲ, ಸುಮ್ಮನಿರು, ಸಮಾಧಾನ. ಆರ್ ಎಲ್ಸ್ ಕಾಮ್ ಡೌನ್ ಅಂತ ಅನ್ಕೊತಿರ್ಬೇಕು ಅಂತ ಕೃಷ್ಣ ಹೇಳಿದ್ದು. ಹೌದಾ? ಎಸ್, ಯು ಆಲ್ ಸ್ಕೋರ್ಡ್ 100 ಔಟ್ ಆಫ್ 100. ವೆರಿ ಗುಡ್. ಕ್ಲಾಪ್ಸ್ ಫಾರ್ ಯುವರ್ ಸೆಲ್ಫ್. ಓಕೆ.